ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದಲಾಪುರ ಸಮೀಪದಲ್ಲಿರುವ ಹಾರಂಗಿ ಮುಖ್ಯ ನಾಲೆಗೆ ಸಮೀಪ ಭಾರಿ ಮಣ್ಣು ಕುಸಿದಿದೆ. ಕಳೆದ ಹಲವು ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಮಣ್ಣು ಕುಸಿತಗೊಂಡಿದೆ. ಬುಧವಾರ ಸ್ಥಳಕ್ಕೆ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾ ಮಂತರಗೌಡ ಭೇಟಿ ನೀಡಿ ನಾಲೆಗೆ ಮಣ್ಣು ಕುಸಿದಿರುವುದನ್ನು ಪರಿಶೀಲನೆ ನಡೆಸಿದರು. ಇದು ರಿಮೂವಲ್ ಮಾಡೋದು ನೀವು ಯಾವಾಗಾದ್ರೂ ಮಾಡ್ರಿ. ಊರವ್ರು ಓಡಾಡಕ್ಕೆ ಈ ತರ ಹೆಂಗ್ ಓಡಾಡ್ತಾರೆ? ಸಣ್ಣ ಸಣ್ಣ ಮಕ್ಕಳು, ದೊಡ್ಡ ಮಕ್ಕಳು ಎಲ್ಲ ಯಾರಾದ್ರೂ ಓಡಾಡ್ಲೇಬೇಕು. ಮಕ್ಕಳು ಬ್ಯಾಗ್ ಹಾಕೊಂಡಂಗೆ ಹೆಂಗ್ ಹೋಗ್ತಾರೆ? ಕುಡಿಯೋ ನೀರಿಲ್ಲ ಸರ್, ಮಳೆ ನೀರು ಕುಡಿತಾರ ಸರ್. ನಾವು ನಮಗೆ ಅಲ್ಲಿಂದ ಬರುವಾಗ ಒಂದು ಪಂಚಾಯತ್ ಈಗ ಒಂದ್ ನಿಮಿಷ ಪಂಚಾಯತಿ ಮೆಂಬರ್ಗೆ ನಾವು ಮಾತಾಡಕ್ ಬಂದಿಲ್ಲಮ್ಮ. ಅಧಿಕಾರಿಗಳು ಬಂದವ್ರೆ, ಅಧಿಕಾರಿಗಳ ಹತ್ರ ಕೆಲಸ ಮಾಡ್ಸೋಣ. ಅರ್ಥ ಆಯ್ತಾ? ಅವ್ರು ಬಂದವ್ರು ಇವ್ರು ಬಂದವ್ರೆ, ಚರ್ಚೆ ಬೇಡ. ಈ ಕೆಲಸದಿಂದ ವಾಟರ್ ಸಪ್ಲೈ ಈಗ ಎಷ್ಟು ಮನೆಗಳು? ಈಗ ನಂತರ ಹಾರಂಗಿ ನೀರಾವರಿ ನಿಗಮದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಆದಷ್ಟು ಬೇಗನೆ ಸಾರ್ವಜನಿಕರಿಗೆ, ರೈತರಿಗೆ ಯಾವುದೇ ತೊಂದರೆ ಆಗದ ಹಾಗೆ ಮಣ್ಣು ತೆರವುಗೊಳಿಸುವಂತೆ ಸೂಚನೆ ನೀಡಿದರು. ಅದರಂತೆ ಗುರುವಾರ ಬೆಳಗ್ಗೆಯಿಂದಲೇ ಹಾರಂಗಿ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೂ ಎಂಜಿನಿಯರ್ ಹಾಗೂ ಗುತ್ತಿಗೆದಾರರು ಸ್ಥಳ ಪರಿಶೀಲಿಸಿ ಮಳೆಯನ್ನ ಲೆಕ್ಕಿಸದೆ ಮಣ್ಣು ತೆರವು ಕಾರ್ಯ ನಡೆಯುತ್ತಿದೆ. ಇದೇ ಸಂದರ್ಭದಲ್ಲಿ ಹಾರಂಗಿ ನೀರಾವರಿ ನಿಗಮದ ಅಧಿಕಾರಿ ರಘುಪತಿ, ನೀರಾವರಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ ಐಕೆ ಪುಟ್ಟಸ್ವಾಮಿ, ಅಭಿಯಂತರರಾದ ಸಿದ್ದರಾಜು, ಕೂಡಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಟಿ ಗಿರೀಶ್ ಕುಮಾರ್, ಸದಸ್ಯರಾದ ಟಿಪಿ ಹಮೀದ್, ಎಚ್ಎಸ್ ರವಿ, ರತ್ನಮ್ಮ, ನೀರಾವರಿ ಸಲಹಾ ಸಮಿತಿ ಸದಸ್ಯ ಉಮಾ ಪ್ರಭಾಕರ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಬಿಡಿ ಅಣ್ಣಯ್ಯ, ರೈತ ಮುಖಂಡರಾದ ಗಣೇಶ್, ಚಿದಾನಂದ ಸ್ವಾಮಿ, ಪಾಂಡು ಹಾಗೂ ಸ್ಥಳೀಯ ಗ್ರಾಮಸ್ಥರು, ಹಾರಂಗಿ ನೀರಾವರಿ ನಿಗಮದ ಇಲಾಖೆಯ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆ ಥರ ನಾವು ವಾಲ್ ಡಿಸೈನ್ ಮಾಡಿದ್ರೆ ನಿಮಗೆ 2 ಕೋಟಿ ಆಗೋದು 20 ಕೋಟಿ ಆಗುತ್ತೆ. ಅಷ್ಟನ್ನು ಆ ಥರನೂ ಮಾಡೋಕ್ಕಾಗಲ್ಲ. ಮೇಲ್ಗಡೆ ಸ್ಲ್ಯಾಬ್ ಹಾಕ್ಬಿಟ್ಟಿದ್ರೆ ಈ ಸಮಸ್ಯೆ ನಮಗೆ ಕ್ಲಿಯರ್ ಆಗುತ್ತೆ. ಈ ಕಡೆ ಬನ್ನಿ. ಅದು ಡೀಪ್ ಸಾಯಿಲ್ ಪೋರ್ಷನ್ ಇದ್ದರೆ, ಇಲ್ಲ ಸಾಫ್ಟ್ ಸಾಯಿಲ್ ಇದ್ದರೆ ಆ ಥರ ಮಾಡ್ಕೋಬೋದು. ಇಲ್ಲಿಗೆ ಆಯ್ತು ನಮಗೆ ಇದೊಂಥರ ಸಾಫ್ಟ್ ರಾಕ್ ಮಿಕ್ಸಲ್ಲಿ ಇದೆಯಲ್ಲ, ಇದೇನು ಅಷ್ಟೊಂದು ಮಿಕ್ಸ್ ಅಂತ ನೋಡಿ. ಇದೆಲ್ಲ ರಾಕಿದೆ, ಎಕ್ಸ್ಪೋಸ್ ರಾಕಿದೆ, ಇದು ರಾಕಿದೆ, ಇದೊಂದು ಪೋರ್ಷನ್ ಆ ಥರ ಇದೆ. ಅದು ಆಗ್ತಾಗ ಅದಕ್ಕೊಂದು ಇಲ್ಲಿವರೆಗೂ ಈಗ ನೀವು ಚೆನ್ನಾಗಿ ಮಾಡಿದ್ರು ಜನರ ದೃಷ್ಟಿನಲ್ಲಿ ಬೇರೆ ಬೇರೆ ಥರ ಮಾಡಿರುವ ಎಲ್ಲ ಮಾಡಿದ್ರು ಇದಾವೆ. ಮತ್ತೊಂದೇನಂದ್ರೆ ನೀರು ಒಂದೇ ಒಂದು ನೀರು ಬಂದರೆ ಏನಪ್ಪ ನನ್ನ ಕಾನ್ಸೆಪ್ಟೇ ಗೊತ್ತಾಗ್ತಾ ಇದೆ. ಯಾರಪ್ಪ ನಿಮ್ಗೆ ಹೇಳಿದೆ ಅಂದರೆ ನಾನು ಹೇಳಿದ್ದು ಯಾವ ಥರ ಆಗಲ್ಲಪ್ಪ. ಎಕ್ಸೆಪ್ಟ್ ಎಂಪ್ಲಾಯ್ಮೆಂಟ್ ಕೊಟ್ಟರೆ ನೀವು ಅದು ಡಿಫಾಲ್ಟ್ ನಾವು ಬೆಂಗಳೂರು ಕೊಟ್ಟರು ಅದು ಬೇರೆ ಕೊಡ್ತೀರೋ ಇನ್ನೊಂದು ಕೊಡ್ತೀರೋ.
ಏನೋ ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾರೆ ಅಷ್ಟೇ. ನೋಡಿ ಸರಿಯಾಗಿ ಬಿಡಿಸ್ತೇವೆ. ಮಳೆ ಅಂತ ಎಲ್ಲ ಊರಿಗೆ ಹೋದ್ರು ಅಂತ ಹೇಳಿದ್ರಲ್ಲ, ಕೈ ಬಂದು ಮಾಡಿದೆ.